ನಮಸ್ಕಾರ. ರಿಪಬ್ಲಿಕ್ ಕನ್ನಡ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ನಾನು ಹೇಮಾ. ಇವತ್ತಿನ ದಿನ ಭಾರತದ ಬಾಹ್ಯಾಕಾಶ ಯೋಜನೆಗಳಲ್ಲಿ ಮತ್ತೊಂದು ಯಶಸ್ಸು ಜೊತೆಗೆ ಸಂಭ್ರಮಾಚರಣೆಯ ದಿನ ಆಗಬೇಕಿತ್ತು. ಆದರೆ ನಿರಾಸೆಯಾಗಿದೆ. ಇಒಎಸ್ N1 ಕಣ್ಗಾವಲು ಉಪಗ್ರಹದ ಜೊತೆಗೆ ಒಟ್ಟು 16 ಇತರೆ ಉಪಗ್ರಹಗಳನ್ನು ಹೊತ್ತು ಕಕ್ಷೆಗೆ ಹೊರಟಿದ್ದಂಥ ಇಸ್ರೋದ PSLV C-62 ರಾಕೆಟ್ ಮೂರನೇ ಹಂತದಲ್ಲಿ ಪಥವನ್ನು ಬದಲಾಯಿಸಿತು. ಹೀಗಾಗಿ ಕಾರ್ಯಾಚರಣೆಯನ್ನು ಪೂರ್ಣಗೊಳಿಸುವಲ್ಲಿ ವಿಫಲ ಆಗಿದೆ. ಇಸ್ರೋದ ಹೊಸ ವರ್ಷದ ಮೊದಲ ಬಾಹ್ಯಾಕಾಶ ಕಾರ್ಯಾಚರಣೆ ಫೇಲ್ ಆಗಿರೋದು ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಭಾರತದ ಮಹತ್ವದ ಕಣ್ಗಾವಲು ಉಪಗ್ರಹವಾದಂಥ EOS N1 ಈ ಕಣ್ಗಾವಲು ಉಪಗ್ರಹವನ್ನು ಹೊತ್ತೊಯ್ತಾ ಇದ್ದ PSLV C-62 ರಾಕೆಟ್ ಬೆಳಗ್ಗೆ 10:45 ವೇಳೆಗೆ ತನ್ನ ಮಾರ್ಗದಿಂದ ತಪ್ಪಿಸಿಕೊಂಡಂಥ ಪರಿಣಾಮವಾಗಿ ಯೋಜನೆಯನ್ನೇ ಕೈ ಬಿಡಬೇಕಾಗಿ ಬಂತು. ಹಾಗಂತ ಇದನ್ನು ಕೇವಲ ಒಂದು ತಾಂತ್ರಿಕ ಅಡಚಣೆ ಅನ್ನೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕಳೆದ 8 ತಿಂಗಳ ಅವಧಿಯಲ್ಲಿ ಇದು ಎರಡನೇ PSLV ವೈಫಲ್ಯ ಆಗಿದೆ. ಭಾರತೀಯ ಗಗನಯಾತ್ರಿಗಳನ್ನು ಬಾಹ್ಯಾಕಾಶಕ್ಕೆ ಕಳಿಸೋ ಗಗನಯಾನ ಯೋಜನೆ ಕುರಿತು ಆಸಕ್ತಿ ಹೊಂದಿರೋ ಎಲ್ಲ ಭಾರತೀಯರಿಗೂ ಇದು ಆಘಾತಕಾರಿ ಸುದ್ದಿ ಅಂತಾನೆ ಹೇಳ್ಬೋದು. ಇನ್ನೂ ಸುಲಭವಾಗಿ ಹೇಳೋದಾದರೆ ಈ PSLV ಸುಮಾರು 30 ವರ್ಷಗಳ ಕಾಲ ಭಾರತದ ನಂಬಿಕಾರ್ಹ ರಾಕೆಟ್ ಆಗಿತ್ತು ವೀಕ್ಷಕರೇ. ಬರೋಬ್ಬರಿ 60 ಯಶಸ್ವಿ ಉಡಾವಣೆಗಳನ್ನು ಮಾಡಿ ಅಗಾಧವಾದ ಸಾಧನೆಯನ್ನು ಮಾಡಿತ್ತು. ಇಷ್ಟರ ಮಟ್ಟಿಗೆ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಿರೋ ಈ ರಾಕೆಟ್ ಸತತವಾಗಿ 2 ಬಾರಿ ಫೇಲ್ ಆಯಿತು ಅಂದರೆ ನಂಬೋದಕ್ಕೆ ಕಷ್ಟ ಅನಿಸುತ್ತೆ. ಜೊತೆಗೆ ಬ್ಯಾಡ್ ಲಕ್ ಅಂತಾನೂ ಅನಿಸುತ್ತೆ. ಹಾಗಿದ್ರೆ ಯಾಕಪ್ಪ ಎರಡೆರಡು ಬಾರಿ ಫೇಲ್ ಆಯಿತು? ಏನು ಕಾರಣ ಅಂತ ನೋಡೋದಾದರೆ, ಮೂರನೇ ಹಂತದಲ್ಲಿ ತಲೆದೋರಿದಂಥ ಈ ರೋಲ್ ರೇಟ್ಸ್ ಅಂದರೆ ಉರುಳುವಿಕೆಯ ದರದಲ್ಲಾದಂಥ ತೊಂದರೆ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಈ ರೋಲ್ ರೇಟ್ಸ್ ಅಂದರೆ ಏನಪ್ಪ ಹಾಗಂತ ನೀವು ಕೇಳ್ಬೋದು. ಅದನ್ನು ಹೇಳ್ತೀವಿ. ನಮ್ಮಂಥ ಸಾಮಾನ್ಯ ಜನರಿಗೆ ಅರ್ಥವಾಗೋ ರೀತಿಯಲ್ಲಿ ಹೇಳೋದಾದರೆ, ಈಗ ಒಂದು ಕಾರು ಹೈವೇನಲ್ಲಿ ವೇಗವಾಗಿ ಹೋಗ್ತಾ ಇರುತ್ತೆ. ಸಡನ್ನಾಗಿ ನಿಯಂತ್ರಣವನ್ನು ತಪ್ಪಿ ಗಿರ್ಕಿ ಹೊಡೆಯೋಕೆ ಶುರು ಮಾಡುತ್ತೆ. ರಾಕೆಟ್ನಲ್ಲೂ ಕೂಡ ಇದೇ ಸಮಸ್ಯೆ ಎದುರಾಗಿತ್ತು. ಘನ ಇಂಧನವನ್ನು ಬಳಸೋ ರಾಕೆಟ್ನ ಮೂರನೇ ಹಂತದಲ್ಲಿ ಒಂದು ನ್ಯಾಸಲ್ ಸಮಸ್ಯೆ ಅಥವಾ ರಾಕೆಟ್ನ ಕೇಸಿಂಗ್ ಏನಿರುತ್ತೆ ಅದು ಬಿರುಕು ಬಿಟ್ಟಿರಬಹುದು. ಸಮಸ್ಯೆ ಏನೇ ಆಗಿದ್ರೂ ಕೂಡ ಒಂದು ಸಲ ಘನ ಇಂಧನ ರಾಕೆಟ್ ಮೋಟಾರ್ ಉರಿಯಲು ಆರಂಭಿಸಿದರೆ ಅದನ್ನು ಸ್ಥಗಿತಗೊಳಿಸಲು ಸಾಧ್ಯವೇ ಇಲ್ಲ. ಮೇ 2025 ವೈಫಲ್ಯದ ನಂತರ ಇಸ್ರೋ ಒಂದು ಉನ್ನತ ಮಟ್ಟದ ತನಿಖೆಯನ್ನು ನಡೆಸಿತು. ಆದರೆ ಈ ತನಿಖೆಯಲ್ಲಿ ಕಂಡುಕೊಂಡ ಪರಿಹಾರಗಳು ಸಮಸ್ಯೆಯನ್ನು ಸರಿಪಡಿಸಿಲ್ಲ ಅನ್ನೋದು ಕಾಣಿಸ್ತಾ ಇದೆ. ಇದು ನಿಜಕ್ಕೂ ಆತಂಕವನ್ನು ಮೂಡಿಸುವ ಬೆಳವಣಿಗೆ. ನಾವು ಹೊಂದಿರೋ ಅತ್ಯುತ್ತಮ ಇಂಜಿನಿಯರ್ಗಳು ಸಮಸ್ಯೆಯನ್ನು ಪರಿಶೀಲಿಸಿ ಸೂಕ್ತ ಪರಿಹಾರ ಜಾರಿಗೊಳಿಸಿದ ನಂತರವೂ ಮತ್ತೆ ಅದೇ ಸಮಸ್ಯೆ ಎದುರಾಗುತ್ತೆ ಅಂದರೆ ಏನರ್ಥ? ಈ ಥರನೂ ಸಾಕಷ್ಟು ಚರ್ಚೆಗಳು ಪ್ರಶ್ನೆಗಳು ಹುಟ್ಕೊಳ್ತಾ ಇವೆ. ಇನ್ನು ಈ ರಾಕೆಟ್ನ ಮೂರನೇ ಹಂತದಲ್ಲಿ ಕಂಡು ಬಂದಂಥ ತಾಂತ್ರಿಕ ದೋಷದಿಂದಾಗಿ DRDOದ ಅನ್ವೇಷ ಮತ್ತು ಖಾಸಗಿ ವಲಯದ 7 ಉಪಗ್ರಹಗಳು ಸೇರಿ ಒಟ್ಟು 16 ಉಪಗ್ರಹಗಳು ನಿಗದಿತ ಕಕ್ಷೆಯನ್ನು ಸೇರೋಕೆ ಸಾಧ್ಯವಾಗಿಲ್ಲ. ಹಾಗಾದರೆ ಈ ಎಲ್ಲ ನಷ್ಟಕ್ಕೆ ಯಾರಪ್ಪ ಹೊಣೆ? ವಿದೇಶಿ ಸಂಸ್ಥೆಗಳಿಗೆ ಇಸ್ರೋ ಪರಿಹಾರ ನೀಡಬೇಕಾ ಅನ್ನೋ ಸಾಕಷ್ಟು ಪ್ರಶ್ನೆಗಳು ಮೂಡುತ್ತವೆ. ಅದರ ಬಗ್ಗೆಯೂ ಮಾಹಿತಿ ಕೊಡ್ತೀನಿ. ಈ ಬಾಹ್ಯಾಕಾಶ ವಲಯದಲ್ಲಿ, ಈ ಬಾಹ್ಯಾಕಾಶ ಉದ್ಯಮದಲ್ಲಿ ಈ ಉಡಾವಣಾ ವಿಮೆ ಅನ್ನೋದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇದು ಒಂದು ರೀತಿ ಸಿಂಪಲ್ ಲೆಕ್ಕಾಚಾರ ಅಂತಲೇ ಹೇಳ್ಬೋದು. ಅದು ಹೇಗೆ ಅಂದರೆ, ಈ ಉಪಗ್ರಹಗಳ ನಷ್ಟವನ್ನು ಇಸ್ರೋ ಭರಿಸೋದಿಲ್ಲ. ಹೌದು, ಬದಲಾಗಿ ಉಪಗ್ರಹ ಮಾಲೀಕರು ಮಾಡಿಸಿರುವಂಥ ಈ ಬಾಹ್ಯಾಕಾಶ ವಿಮೆ ಮೂಲಕ ಪರಿಹಾರವನ್ನು ಪಡೀತಾರೆ. ಉಪಗ್ರಹದ ಮಾಲೀಕರು, ಅದು ವಿದೇಶಿ ಕಂಪನಿಯಾಗಿರಲಿ ಅಥವಾ ದೇಶೀಯ ಖಾಸಗಿ ಕಂಪನಿಯಾಗಿರಲಿ, ಲಾಂಚ್ಗೂ ಮುನ್ನವೇ ತಮ್ಮ ಉಪಗ್ರಹಗಳಿಗೆ ಇನ್ಶೂರೆನ್ಸನ್ನು ಮಾಡಿಸಿರ್ತಾರೆ. ಒಂದು ವೇಳೆ ಉಡಾವಣೆ ವಿಫಲ ಆದರೆ ಅಥವಾ ಉಪಗ್ರಹ ಕಕ್ಷೆ ಸೇರೋಕೆ ವಿಫಲ ಆದರೆ ಆ ನಷ್ಟವನ್ನು ವಿಮಾ ಕಂಪನಿಗಳು ಭರಿಸುತ್ತವೆ. ಹೀಗಾಗಿ ಉಡಾವಣೆ ವಿಫಲಗೊಂಡಂಥ ತಕ್ಷಣ ಇಸ್ರೋ ನೇರವಾಗಿ ಯಾರಿಗೂ ಹಣವನ್ನು ಮರುಪಾವತಿ ಮಾಡೋದಿಲ್ಲ. ಹಾಗಿದ್ರೆ ನಷ್ಟವಾಗಿರೋ ಉಪಗ್ರಹಗಳು ಯಾವುವು? ಅದ್ರ ಬಗ್ಗೆನೂ ನೋಡೋಣ. EOS N1
ಇದು ನಸ್ ಸಿಂಕ್ರೋನಸ್ ಆರ್ಬಿಟ್ಗೆ ಸೇರಬೇಕಾಗಿದ್ದಂಥ ಪ್ರಮುಖ ಭೂವೀಕ್ಷಣ ಉಪಗ್ರಹ. ಇನ್ನು ಮತ್ತೊಂದು ಅನ್ವೇಷ, ರಕ್ಷಣಾ ಸಂಶೋಧನೆ ಜೊತೆಗೆ ಅಭಿವೃದ್ಧಿ ಸಂಸ್ಥೆ ಅಭಿವೃದ್ಧಿಪಡಿಸಿದಂಥ ಕಣ್ಗಾವಲು ಉಪಗ್ರಹ. ಇದು ಭಾರತದ ಆಯಕಟ್ಟಿನ ಪ್ರದೇಶಗಳ ನಿಖರವಾದ ಚಿತ್ರಣ ಜೊತೆಗೆ ಮ್ಯಾಪಿಂಗ್ ಮಾಡೋದಕ್ಕೆ ಸಹಕಾರಿಯಾಗಿತ್ತು. ಇವಿಷ್ಟೇ ಅಲ್ಲ, ಇದರ ಜೊತೆಗೆ ಕೆಲವು ಖಾಸಗಿ ಉಪಗ್ರಹಗಳು ಕೂಡ ಇದರಲ್ಲಿದ್ವು. ಹೈದರಾಬಾದ್ ಮೂಲದ ಧ್ರುವ್ ಸ್ಪೇಸ್ ಈ ಖಾಸಗಿ ಸಂಸ್ಥೆಯ 7 ಉಪಗ್ರಹಗಳು ಇದರಲ್ಲಿ ಸೇರಿದ್ವು. ಭಾರತದ ಖಾಸಗಿ ಬಾಹ್ಯಾಕಾಶ ವಲಯಕ್ಕೆ ಇದೊಂದು ಮಹತ್ವದ ಮೈಲುಗಲ್ಲಾಗಿತ್ತು. ಆದರೆ ಇವತ್ತು ಭಾರತೀಯರ ಪಾಲಿಗೆ ಬ್ಯಾಡ್ ಲಕ್ ಅಂತಾನೆ ಹೇಳ್ಬೋದು. ಆದರೆ ಇದು ಇಷ್ಟಕ್ಕೆ ಮುಗಿಯೋದಿಲ್ಲ. ಇದು ಇಸ್ರೋಗೆ ತಾತ್ಕಾಲಿಕ ಹಿನ್ನಡೆ ಅಷ್ಟೇ ವೀಕ್ಷಕರೇ. ವಿಶ್ವದ ಬಲಿಷ್ಠ ಬಾಹ್ಯಾಕಾಶ ಸಂಸ್ಥೆಗಳಾದ ನಾಸಾ ಮತ್ತು ಸ್ಪೇಸ್ ಎಕ್ಸ್ ಕೂಡ ಅನೇಕ ವೈಫಲ್ಯಗಳನ್ನು ಕಂಡಿವೆ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ವೈಫಲ್ಯವನ್ನೇ ಕಾಣದವರು ಇದುವರೆಗೂ ಯಾರೂ ಇಲ್ಲ. ಇದೀಗ ಇಸ್ರೋ ಕೂಡ ಮತ್ತೆ ವಿಶ್ಲೇಷಿಸಿ ದೋಷವನ್ನು ಸರಿಪಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಾಧನೆ ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇದಾಗಿತ್ತು ಇವತ್ತಿನ ಡಿಜಿಟಲ್ ಸ್ಪೆಷಲ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ನಾನು ಹೇಮಾ. ಇವತ್ತಿನ ದಿನ ಭಾರತದ ಬಾಹ್ಯಾಕಾಶ ಯೋಜನೆಗಳಲ್ಲಿ ಮತ್ತೊಂದು ಯಶಸ್ಸು ಜೊತೆಗೆ ಸಂಭ್ರಮಾಚರಣೆಯ ದಿನ ಆಗಬೇಕಿತ್ತು. ಆದರೆ ನಿರಾಸೆಯಾಗಿದೆ. EOS N1 ಕಣ್ಗಾವಲು ಉಪಗ್ರಹದ ಜೊತೆಗೆ ಒಟ್ಟು 16 ಇತರೆ ಉಪಗ್ರಹಗಳನ್ನು ಹೊತ್ತು ಕಕ್ಷೆಗೆ ಹೊರಟಿದ್ದಂಥ ಇಸ್ರೋದ PSLV C-62 ರಾಕೆಟ್ 3ನೇ ಹಂತದಲ್ಲಿ ಪಥವನ್ನು ಬದಲಾಯಿಸಿತು. ಹೀಗಾಗಿ ಕಾರ್ಯಾಚರಣೆಯನ್ನು ಪೂರ್ಣಗೊಳಿಸುವಲ್ಲಿ ವಿಫಲ ಆಗಿದೆ. ಇಸ್ರೋದ ಹೊಸ ವರ್ಷದ ಮೊದಲ ಬಾಹ್ಯಾಕಾಶ ಕಾರ್ಯಾಚರಣೆ ಫೇಲ್ ಆಗಿರೋದು ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಭಾರತದ ಮಹತ್ವದ ಕಣ್ಗಾವಲು ಉಪಗ್ರಹವಾದಂಥ EOS N1 ಈ ಕಣ್ಗಾವಲು ಉಪಗ್ರಹವನ್ನು ಹೊತ್ತೊಯ್ತಾ ಇದ್ದ PSLV C-62 ರಾಕೆಟ್ ಬೆಳಗ್ಗೆ 10:45 ವೇಳೆಗೆ ತನ್ನ ಮಾರ್ಗದಿಂದ ತಪ್ಪಿಸಿಕೊಂಡಂಥ ಪರಿಣಾಮವಾಗಿ ಯೋಜನೆಯನ್ನೇ ಕೈ ಬಿಡಬೇಕಾಗಿ ಬಂತು. ಹಾಗಂತ ಇದನ್ನು ಕೇವಲ ಒಂದು ತಾಂತ್ರಿಕ ಅಡಚಣೆ ಅನ್ನೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕಳೆದ 8 ತಿಂಗಳ ಅವಧಿಯಲ್ಲಿ ಇದು 2ನೇ PSLV ವೈಫಲ್ಯ ಆಗಿದೆ. ಭಾರತೀಯ ಗಗನಯಾತ್ರಿಗಳನ್ನು ಬಾಹ್ಯಾಕಾಶಕ್ಕೆ ಕಳಿಸೋ ಗಗನಯಾನ ಯೋಜನೆ ಕುರಿತು ಆಸಕ್ತಿ ಹೊಂದಿರೋ ಎಲ್ಲ ಭಾರತೀಯರಿಗೂ ಇದು ಆಘಾತಕಾರಿ ಸುದ್ದಿ ಅಂತಾನೆ ಹೇಳ್ಬೋದು. ಇನ್ನೂ ಸುಲಭವಾಗಿ ಹೇಳೋದಾದರೆ ಈ PSLV ಸುಮಾರು 30 ವರ್ಷಗಳ ಕಾಲ ಭಾರತದ ನಂಬಿಕಾರ್ಹ ರಾಕೆಟ್ ಆಗಿತ್ತು ವೀಕ್ಷಕರೇ. ಬರೋಬ್ಬರಿ 60 ಯಶಸ್ವಿ ಉಡಾವಣೆಗಳನ್ನು ಮಾಡಿ ಅಗಾಧವಾದ ಸಾಧನೆಯನ್ನು ಮಾಡಿತ್ತು. ಇಷ್ಟರ ಮಟ್ಟಿಗೆ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಿರೋ ಈ ರಾಕೆಟ್ ಸತತವಾಗಿ 2 ಬಾರಿ ಫೇಲ್ ಆಯಿತು ಅಂದರೆ ನಂಬೋದಕ್ಕೆ ಕಷ್ಟ ಅನಿಸುತ್ತೆ. ಜೊತೆಗೆ ಬ್ಯಾಡ್ ಲಕ್ ಅಂತಾನೂ ಅನಿಸುತ್ತೆ. ಹಾಗಿದ್ರೆ ಯಾಕಪ್ಪ 2 ಬಾರಿ ಫೇಲ್ ಆಯಿತು? ಏನು ಕಾರಣ ಅಂತ ನೋಡೋದಾದರೆ 3ನೇ ಹಂತದಲ್ಲಿ ತಲೆದೋರಿದಂಥ ಈ ರೋಲ್ ರೇಟ್ಸ್ ಅಂದರೆ ಉರುಳುವಿಕೆಯ ದರದಲ್ಲಾದಂಥ ತೊಂದರೆ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಈ ರೋಲ್ ರೇಟ್ಸ್ ಅಂದರೆ ಏನಪ್ಪ ಹಾಗಂತ ನೀವು ಕೇಳ್ಬೋದು. ಅದನ್ನು ಹೇಳ್ತೀವಿ. ನಮ್ಮಂಥ ಸಾಮಾನ್ಯ ಜನರಿಗೆ ಅರ್ಥವಾಗೋ ರೀತಿಯಲ್ಲಿ ಹೇಳೋದಾದರೆ, ಈಗ ಒಂದು ಕಾರು ಹೈವೇನಲ್ಲಿ ವೇಗವಾಗಿ ಹೋಗ್ತಾ ಇರುತ್ತೆ. ಸಡನ್ನಾಗಿ ನಿಯಂತ್ರಣವನ್ನು ತಪ್ಪಿ ಗಿರ್ಕಿ ಹೊಡೆಯೋಕೆ ಶುರು ಮಾಡುತ್ತೆ. ರಾಕೆಟ್ನಲ್ಲೂ ಕೂಡ ಇದೇ ಸಮಸ್ಯೆ ಎದುರಾಗಿತ್ತು. ಘನ ಇಂಧನವನ್ನು ಬಳಸೋ ರಾಕೆಟ್ನ 3ನೇ ಹಂತದಲ್ಲಿ ಒಂದು ನ್ಯಾಸಲ್ ಸಮಸ್ಯೆ ಅಥವಾ ರಾಕೆಟ್ನ ಕೇಸಿಂಗ್ ಏನಿರುತ್ತೆ ಅದು ಬಿರುಕು ಬಿಟ್ಟಿರಬಹುದು. ಸಮಸ್ಯೆ ಏನೇ ಆಗಿದ್ರೂ ಕೂಡ ಒಂದು ಸಲ ಘನ ಇಂಧನ ರಾಕೆಟ್ ಮೋಟಾರ್ ಉರಿಯಲು ಆರಂಭಿಸಿದರೆ ಅದನ್ನು ಸ್ಥಗಿತಗೊಳಿಸಲು ಸಾಧ್ಯವೇ ಇಲ್ಲ. ಮೇ 2025 ವೈಫಲ್ಯದ ನಂತರ ಇಸ್ರೋ ಒಂದು ಉನ್ನತ ಮಟ್ಟದ ತನಿಖೆಯನ್ನು ನಡೆಸಿತು. ಆದರೆ ಈ ತನಿಖೆಯಲ್ಲಿ ಕಂಡುಕೊಂಡ ಪರಿಹಾರಗಳು ಸಮಸ್ಯೆಯನ್ನು ಸರಿಪಡಿಸಿಲ್ಲ ಅನ್ನೋದು ಕಾಣಿಸ್ತಾ ಇದೆ. ಇದು ನಿಜಕ್ಕೂ ಆತಂಕವನ್ನು ಮೂಡಿಸುವ ಬೆಳವಣಿಗೆ. ನಾವು ಹೊಂದಿರೋ ಅತ್ಯುತ್ತಮ ಇಂಜಿನಿಯರ್ಗಳು ಸಮಸ್ಯೆಯನ್ನು ಪರಿಶೀಲಿಸಿ ಸೂಕ್ತ ಪರಿಹಾರ ಜಾರಿಗೊಳಿಸಿದ ನಂತರವೂ ಮತ್ತೆ ಅದೇ ಸಮಸ್ಯೆ ಎದುರಾಗುತ್ತೆ ಅಂದರೆ ಏನರ್ಥ? ಈ ಥರನೂ ಸಾಕಷ್ಟು ಚರ್ಚೆಗಳು ಪ್ರಶ್ನೆಗಳು ಹುಟ್ಕೊಳ್ತಾ ಇವೆ.
ಇನ್ನು ಈ ರಾಕೆಟ್ನ 3ನೇ ಹಂತದಲ್ಲಿ ಕಂಡುಬಂದಂಥ ತಾಂತ್ರಿಕ ದೋಷದಿಂದಾಗಿ DRDOದ ಅನ್ವೇಷ ಮತ್ತು ಖಾಸಗಿ ವಲಯದ 7 ಉಪಗ್ರಹಗಳು ಸೇರಿ ಒಟ್ಟು 16 ಉಪಗ್ರಹಗಳು ನಿಗದಿತ ಕಕ್ಷೆಯನ್ನು ಸೇರೋಕೆ ಸಾಧ್ಯವಾಗಿಲ್ಲ. ಹಾಗಾದರೆ ಈ ಎಲ್ಲ ನಷ್ಟಕ್ಕೆ ಯಾರಪ್ಪ ಹೊಣೆ? ವಿದೇಶಿ ಸಂಸ್ಥೆಗಳಿಗೆ ಇಸ್ರೋ ಪರಿಹಾರ ನೀಡಬೇಕಾ ಅನ್ನೋ ಸಾಕಷ್ಟು ಪ್ರಶ್ನೆಗಳು ಮೂಡುತ್ತವೆ. ಅದರ ಬಗ್ಗೆಯೂ ಮಾಹಿತಿ ಕೊಡ್ತೀನಿ. ಈ ಬಾಹ್ಯಾಕಾಶ ವಲಯದಲ್ಲಿ, ಈ ಬಾಹ್ಯಾಕಾಶ ಉದ್ಯಮದಲ್ಲಿ ಈ ಉಡಾವಣಾ ವಿಮೆ ಅನ್ನೋದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇದು ಒಂದು ರೀತಿ ಸಿಂಪಲ್ ಲೆಕ್ಕಾಚಾರ ಅಂತಲೇ ಹೇಳ್ಬೋದು. ಅದು ಹೇಗೆ ಅಂದರೆ, ಈ ಉಪಗ್ರಹಗಳ ನಷ್ಟವನ್ನು ಇಸ್ರೋ ಭರಿಸೋದಿಲ್ಲ. ಹೌದು, ಬದಲಾಗಿ ಉಪಗ್ರಹ ಮಾಲೀಕರು ಮಾಡಿಸಿರುವಂಥ ಈ ಬಾಹ್ಯಾಕಾಶ ವಿಮೆ ಮೂಲಕ ಪರಿಹಾರವನ್ನು ಪಡೀತಾರೆ. ಉಪಗ್ರಹದ ಮಾಲೀಕರು, ಅದು ವಿದೇಶಿ ಕಂಪನಿಯಾಗಿರಲಿ ಅಥವಾ ದೇಶೀಯ ಖಾಸಗಿ ಕಂಪನಿಯಾಗಿರಲಿ, ಲಾಂಚ್ಗೂ ಮುನ್ನವೇ ತಮ್ಮ ಉಪಗ್ರಹಗಳಿಗೆ ಇನ್ಶೂರೆನ್ಸನ್ನು ಮಾಡಿಸಿರ್ತಾರೆ. ಒಂದು ವೇಳೆ ಉಡಾವಣೆ ವಿಫಲ ಆದರೆ ಅಥವಾ ಉಪಗ್ರಹ ಕಕ್ಷೆ ಸೇರೋಕೆ ವಿಫಲ ಆದರೆ ಆ ನಷ್ಟವನ್ನು ವಿಮಾ ಕಂಪನಿಗಳು ಭರಿಸುತ್ತವೆ. ಹೀಗಾಗಿ ಉಡಾವಣೆ ವಿಫಲಗೊಂಡಂಥ ತಕ್ಷಣ ಇಸ್ರೋ ನೇರವಾಗಿ ಯಾರಿಗೂ ಹಣವನ್ನು ಮರುಪಾವತಿ ಮಾಡೋದಿಲ್ಲ. ಹಾಗಿದ್ರೆ ನಷ್ಟವಾಗಿರೋ ಉಪಗ್ರಹಗಳು ಯಾವುವು? ಅದ್ರ ಬಗ್ಗೆನೂ ನೋಡೋಣ. EOS-N1 ಇದು ನಸ್ ಸಿಂಕ್ರೋನಸ್ ಆರ್ಬಿಟ್ಗೆ ಸೇರಬೇಕಾಗಿದ್ದಂಥ ಪ್ರಮುಖ ಭೂವೀಕ್ಷಣ ಉಪಗ್ರಹ. ಇನ್ನು ಮತ್ತೊಂದು ಅನ್ವೇಷ, ರಕ್ಷಣಾ ಸಂಶೋಧನೆ ಜೊತೆಗೆ ಅಭಿವೃದ್ಧಿ ಸಂಸ್ಥೆ ಅಭಿವೃದ್ಧಿಪಡಿಸಿದಂಥ ಕಣ್ಗಾವಲು ಉಪಗ್ರಹ. ಇದು ಭಾರತದ ಆಯಕಟ್ಟಿನ ಪ್ರದೇಶಗಳ ನಿಖರವಾದ ಚಿತ್ರಣ ಜೊತೆಗೆ ಮ್ಯಾಪಿಂಗ್ ಮಾಡೋದಕ್ಕೆ ಸಹಕಾರಿಯಾಗಿತ್ತು. ಇವಿಷ್ಟೇ ಅಲ್ಲ, ಇದರ ಜೊತೆಗೆ ಕೆಲವು ಖಾಸಗಿ ಉಪಗ್ರಹಗಳು ಕೂಡ ಇದರಲ್ಲಿದ್ವು. ಹೈದರಾಬಾದ್ ಮೂಲದ ಧ್ರುವ್ ಸ್ಪೇಸ್, ಈ ಖಾಸಗಿ ಸಂಸ್ಥೆಯ 7 ಉಪಗ್ರಹಗಳು ಇದರಲ್ಲಿ ಸೇರಿದ್ವು. ಭಾರತದ ಖಾಸಗಿ ಬಾಹ್ಯಾಕಾಶ ವಲಯಕ್ಕೆ ಇದೊಂದು ಮಹತ್ವದ ಮೈಲುಗಲ್ಲಾಗಿತ್ತು. ಆದರೆ ಇವತ್ತು ಭಾರತೀಯರ ಪಾಲಿಗೆ ಬ್ಯಾಡ್ ಲಕ್ ಅಂತಾನೆ ಹೇಳ್ಬೋದು. ಆದರೆ ಇದು ಇಷ್ಟಕ್ಕೆ ಮುಗಿಯೋದಿಲ್ಲ. ಇದು ಇಸ್ರೋಗೆ ತಾತ್ಕಾಲಿಕ ಹಿನ್ನಡೆ ಅಷ್ಟೇ ವೀಕ್ಷಕರೇ. ವಿಶ್ವದ ಬಲಿಷ್ಠ ಬಾಹ್ಯಾಕಾಶ ಸಂಸ್ಥೆಗಳಾದ ನಾಸಾ ಮತ್ತು ಸ್ಪೇಸ್ ಎಕ್ಸ್ ಕೂಡ ಅನೇಕ ವೈಫಲ್ಯಗಳನ್ನು ಕಂಡಿವೆ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ವೈಫಲ್ಯವನ್ನೇ ಕಾಣದವರು ಇದುವರೆಗೂ ಯಾರೂ ಇಲ್ಲ. ಇದೀಗ ಇಸ್ರೋ ಕೂಡ ಮತ್ತೆ ವಿಶ್ಲೇಷಿಸಿ ದೋಷವನ್ನು ಸರಿಪಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಾಧನೆ ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇದಾಗಿತ್ತು ಇವತ್ತಿನ ಡಿಜಿಟಲ್ ಸ್ಪೆಷಲ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.